ಇವರಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯೇ ನಡೆಸದೆ ಏಕಪಕ್ಷೀಯವಾಗಿ ವಿಜೇಂದ್ರರ ಹೆಸರನ್ನ ಅನೌನ್ಸ್ ಮಾಡಿಬಿಟ್ರೆ ಏನು ಮಾಡೋದು ಅಂತ ಟೆನ್ಷನ್ ಆಗಿದೆ. ಒಂದು ಫೈಟ್ ಕೊಡಬೇಕಾಗಿದೆ ಇವ್ರಿಗೆ. ಅನೌನ್ಸ್ ಮಾಡಿಬಿಟ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಅಂತ. ಅದಕ್ಕೆ ದಿಲ್ಲಿಗೆ ಹೋಗಿ ಪ್ರೆಷರ್ ಆಗ್ತಾರಂತೆ. ಅಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇದೆ, ಎಲ್ಲ ಲೀಡರ್ಸ್ ಅಲ್ಲೇ ಇರ್ತಾರೆ. ಅಲ್ಲೊಂದು ಮೀಟಿಂಗ್ ಮಾಡಿ ಅಲ್ಲಿ ಯಾರನ್ನ ಭೇಟಿ ಆಗೋದಕ್ಕೆ ಸಾಧ್ಯನೋ ಭೇಟಿ ಆಗೋಣ ಅಂತ. ಇವತ್ತಿನ ಮೀಟಿಂಗ್ನಲ್ಲಿ ಹೊಳಲ್ಕೆರೆ ಚಂದ್ರಪ್ಪ ಇದ್ದರು, ಅರವಿಂದ್ ಲಿಂಬಾವಳಿ ಅವರು ಇರಲಿಲ್ಲ, ಅವರು ದಿಲ್ಲಿಲಿದ್ದರು. ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ, BJP ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಬೊಕ್ಕೆ ಕೊಡೋದೊಂದು ಫೋಟೋ ಇದೆ, ಇನ್ನೊಂದು ಫೋಟೋ ಇದೆ, ಅದರಲ್ಲಿ ವಕ್ಫ್ ರಿಪೋರ್ಟನ್ನು ಕೊಡ್ತಿದ್ದಾರೆ. ಈ ವಕ್ಫ್ ರಿಪೋರ್ಟು ಅನ್ನುವಂಥದ್ದು ಭಿನ್ನರ ಬಣಕ್ಕೆ ಲೀಡರ್ಗಳನ್ನು ಭೇಟಿಯಾಗೋದಕ್ಕೊಂದು ಆಕ್ಸೆಸ್ ಕಾರ್ಡ್ ಆದಂಗೆ ಆಗ್ಬಿಟ್ಟಿದೆ. ಅದು ಅಫ್ಕೋರ್ಸ್ ದೇ ಡಿಡ್ ಎ ಗುಡ್ ಜಾಬ್. ವಕ್ಫ್ ವಿಷಯದಲ್ಲಿ ರಾಜ್ಯದಾದ್ಯಂತ ಒಂದು ಹೋರಾಟ ಸಂಘಟನೆ ಮಾಡಿ, ರೈತರನ್ನು ಭೇಟಿಯಾಗಿ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡಿ, ಎಲ್ಲರದ್ದು ಒಂದು ಬುಕ್ಲೆಟ್ ಮಾಡಿ, ಒಂದು ಪೆನ್ ಡ್ರೈವ್ಗೆ ಹಾಕಿ, ಇಷ್ಟಿಷ್ಟು ವಕ್ಫ್ ಅಂದಾದುಂದಿ ನಡೆದಿದೆ ಕರ್ನಾಟಕದಲ್ಲಿ ಅಂತ JPC ಒಂದು ರಿಪೋರ್ಟ್ ಕೊಟ್ಟರು. JPC ಅಪ್ರಿಷಿಯೇಟ್ ಮಾಡ್ತದನ್ನು, JPC ಅಪ್ರಿಷಿಯೇಟ್ ಮಾಡ್ತದನ್ನು. ಇದು ಟ್ರಾನ್ಸ್ಲೇಟೆಡ್ ಕಾಪಿ. ನಾವು ಇಷ್ಟು ಕೆಲಸ ಮಾಡಿದ್ವಿ ಅಂತ ಹೇಳ್ಕೊಂಡು ಅಂದರೆ ಕೊಡ್ತಿದ್ದಾರೆ, ಇಷ್ಟು ಕೆಲಸ ಮಾಡಿದ್ದೀವಿ, ಮಾಡಿದ್ದು ನಿಜ ಇದೆ. ಬಟ್ ಭಿನ್ನರ ಬಣದ ವಕ್ಫ್ ರಿಪೋರ್ಟೇ ಅದು. ಅರವಿಂದ ಲಿಂಬಾವಳಿಯವರು JP ನಡ್ಡಾ ಅವರಿಗೆ ವಕ್ಫ್ ರಿಪೋರ್ಟ್ ಕೊಟ್ಟಿದ್ದಾರೆ.